ಕೆಜಿಎಫ್ 3 ಈ ಕತೆ ಪೂರ್ವಭಾಗಗಳ ಕೆಜಿಎಫ್ 1 ಮತ್ತು 2 ಹಿನ್ನೆಲೆಯೊಂದಿಗೆ ಮುಂದಿನ ಅಧ್ಯಾಯವನ್ನು ಕಲ್ಪನೆ ಆಧಾರಿತವಾಗಿ ರೂಪಿಸುತ್ತದೆ. ರಾಕಿ ಬಾಯ್ ಬದುಕುಳಿದಿರುವನೆ? ಅವನ ಮುಂದಿನ ಗುರಿ ಏನು? ಕತೆ ಶೀರ್ಷಿಕೆ ಅಗ್ನಿಪಥ. ರಾಕಿ ಬಾಯ್ ವಾಪಸ್ಸಾಗುತ್ತಾನೆ. ಭಾಗ 1 ಮರಳಿದ ಮಿಂಚು. ಸ್ತರ ಸಮುದ್ರದ ದಡ, ಅಮಾಯಕರಿಗೆ ಅಜ್ಞಾತವಾದ ಪ್ರದೇಶ. ಸಮಯ ಕೆಜಿಎಫ್ ಅಧ್ಯಾಯ 2ರ ಕೊನೆಯಾದ 3 ವರ್ಷಗಳ ನಂತರ. 3 ವರ್ಷಗಳ ಹಿಂದೆ ರಾಕಿ ಬಾಯ್ನಿಂದ ಸಮುದ್ರದ ತಳದಲ್ಲಿ ಕೊನೆ ಕಂಡದ್ದು ಎಲ್ಲರಿಗೂ ನೆನಪಾಗಿತ್ತು. ಸರ್ಕಾರ, ದನಿ ಇಲ್ಲದ ಶತ್ರುಗಳು, ಗ್ಯಾಂಗ್ಗಳು, ಎಲ್ಲರೂ ನೆಮ್ಮದಿಯಿಂದ ಉಸಿರಾಡಿದ್ರು. ಆದರೆ ತಳದಲ್ಲಿ ಕಲ್ಲಾಗದ ಶಕ್ತಿ ಇನ್ನೂ ಉರಿಯುತ್ತಿತ್ತು. ಅದನ್ನು ನಂದಿಸಲು ಯಾರಿಗೂ ಸಾಧ್ಯವಾಗಿರಲಿಲ್ಲ. ಮಂಗಳವಾರ ಬೆಳಿಗ್ಗೆ ಕರ್ನಾಟಕದ ಮಲೆನಾಡಿನ ಶಾಂತ ಹಳ್ಳಿ. ಧೂಳಿನಿಂದ ಕಪ್ಪಾಗಿ ಹೋದ ಜುಟ್ಟು, ಕತ್ತಲಲ್ಲಿ ಹೊಡೆಯುವ ಕಣ್ಣುಗಳು. ಒಂದು ಮರದ ನೆರಳಲ್ಲಿ ಕುಳಿತಿದ್ದ ಹಳೆಯ ಮನುಷ್ಯ. ಅಲ್ಲಿ ಒಂದು ಮಿಂಚು ಹೊಡೆದಂತಿತ್ತು. ಅವನೇ ರಾಕಿ ಬಾಯ್. ಬಸವನಗುಡಿ, ಬೆಂಗಳೂರು. ಸಿಂಧೂರಿ ಎಂಬ ಹೊಸ ಮಾಫಿಯಾ ಕ್ವೀನ್ ಬೆಂಗಳೂರನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಳು. ಅವರಿಗೆ ಒಂದು ಭೀತಿ ಮಾತ್ರ, ರಾಕಿ ಬಾಯ್ ಬದುಕಿದ್ದಾನೆ ಎಂಬ ಗುಪ್ತ ಸುದ್ದಿ. ಈ ಭಯದಿಂದಲೇ ಅವಳು ವಿದೇಶಿ ಗ್ಯಾಂಗರ ಜೊತೆ ಸೇರಿಕೊಂಡಿದ್ದಳು. ಅವಳು ವಿಶ್ವದ ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಪಡೆದು ಭಾರತವನ್ನು ತನ್ನದಾಗಿಸಬೇಕೆಂಬ ಕನಸು ಕಂಡಳು. ಸಂಜೆ ರಾಕಿ ಬಾಯ್ ಮತ್ತು ಛೋಟಾ ಕೇಶವ್, ಅಣ್ಣ, ನೀವಿಂದು ಮತ್ತೆ ಹೋರಾಡೋದಕ್ಕೆ ತಯಾರಾ? ಛೋಟಾ, ಹೋರಾಟ ನಿಲ್ಲೋದಿಲ್ಲ. ನಾ ನಿಂತೆ ಅಂದ್ರೆ ಶಕ್ತಿ ನಿಲ್ಲುತ್ತೆ. ಶಕ್ತಿ ನಿಲ್ಲೋದಿಲ್ಲ ಅಂದ್ರೆ ನಾನೂ ಇಲ್ಲ. ರಾಕಿ ಬಾಯ್ ತಾನು ಬೆಳೆಸಿದ ಹೆಸರನ್ನ ಕಾಪಾಡಿಕೊಳ್ಳಬೇಕು ಅಂತಲೇ ಅಲ್ಲ. ಈ ಬಾರಿ ಅವನ ಗುರಿ ತಾಯಿಯ ಕೊನೆಯ ಕನಸು ಪೂರೈಸುವುದು, ಸಿಂಧೂರಿಯ ಕ್ರೂರತೆಯನ್ನು ನಿಲ್ಲಿಸುವುದು ಮತ್ತು ಕೆಜಿಎಫ್ನೊಳಗಿನ ಸತ್ಯವನ್ನು ವಿಶ್ವದ ಮುಂದೆ ಬಹಿರಂಗ ಮಾಡುವುದು. ರಾಕಿ ಬಾಯ್ ಹಿಮಾಲಯದಲ್ಲಿ ಇರುವ ಹಳೆಯ ಶಸ್ತ್ರಾಸ್ತ್ರ ತಂತ್ರಜ್ಞರ ಬಳಿಗೆ ಹೋಗುತ್ತಾನೆ. ಸಿಂಧೂರಿ ದಾರಿ ಮಾಡಿಸಿ ರಾಕಿ ಬಾಯ್ನ ಹಳೆಯ ಸ್ನೇಹಿತನನ್ನು ಹತ್ಯೆಗೊಳಿಸುತ್ತಾಳೆ. ರಾಕಿ ಬಾಯ್ ಪ್ಲಾನ್ನಿಂದ ಮಾಡಿದ ದಾರಿಯಲ್ಲಿ ಸಿಂಧೂರಿ ಗ್ಯಾಂಗ್ನವರನ್ನ ಸೋಲಿಸುತ್ತಾನೆ. ಅಂತಿಮ ಯುದ್ಧದ ಕಡೆ ಚಲನೆಯಾಗುವಾಗ ಅವನಿಗೆ ತಾಯಿ ಬರೆದ ಪತ್ರ ಸಿಗುತ್ತದೆ. ಕತೆ ಮುಂದುವರೆಯುವುದು. ಕೆಜಿಎಫ್ 3 ಮುಂದುವರೆದ ಭಾಗಕ್ಕಾಗಿ ಅನಿಮೇಷನ್ ಬಾಕ್ಸ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.